ಓಂ ಶಾಂತಿ. ಇಂದಿನ ಮುರಳಿಯ ದಿನಾಂಕ 4/1/2025. ಪ್ರಾಪ್ತ ಮುರಳಿ ಓಂ ಶಾಂತಿ ಬಾಪ್ದಾದ ಮಧುಬನ. ಮಧುರ ಮಕ್ಕಳೇ, ನೀವು ಅಶರೀರಿಗಳಾಗಿ ಯಾವಾಗ ತಂದೆಯನ್ನು ನೆನಪು ಮಾಡುತ್ತೀರೋ ಆಗ ನಿಮ್ಮ ಪಾಲಿಗೆ ಈ ಜಗತ್ತೇ ಸಮಾಪ್ತಿಯಾಗಿ ಬಿಡುತ್ತದೆ. ದೇಹ ಮತ್ತು ಜಗತ್ತು ಮರೆತು ಹೋಗಿಬಿಡುತ್ತದೆ. ಪ್ರಶ್ನೆ: ತಂದೆಯ ಮೂಲಕ ನೀವು ಮಕ್ಕಳಿಗೆ ಜ್ಞಾನದ ಮೂರನೇ ನೇತ್ರವು ಏಕೆ ಸಿಕ್ಕಿದೆ? ಉತ್ತರ: ತಮ್ಮನ್ನು ಆತ್ಮನೆಂದು ತಿಳಿದು ತಂದೆಯು ಯಾರಾಗಿದ್ದಾರೆ, ಹೇಗಿದ್ದಾರೆಯೋ ಹಾಗೆಯೇ ನೆನಪು ಮಾಡಲು ಮೂರನೇ ನೇತ್ರವು ಸಿಕ್ಕಿದೆ. ಆದರೆ ಈ ಮೂರನೇ ನೇತ್ರವು ಪೂರ್ಣ ಯೋಗಯುಕ್ತರಾದಾಗ ಕೆಲಸ ಮಾಡುತ್ತದೆ. ಅರ್ಥಾತ್ ಒಬ್ಬ ತಂದೆಯೊಂದಿಗೆ ಸತ್ಯ ಪ್ರೀತಿ ಇದ್ದಾಗ ಯಾರ ನಾಮ ರೂಪದಲ್ಲಿಯೂ ಸಿಕ್ಕಿ ಹಾಕಿಕೊಂಡಿರಬಾರದು. ಮಾಯೆಯು ಪ್ರೀತಿಯನ್ನು ಇಡುವುದರಲ್ಲೇ ವಿಘ್ನವನ್ನು ಹಾಕುತ್ತದೆ. ಇದರಲ್ಲಿಯೇ ಮಕ್ಕಳು ಮೋಸ ಹೋಗುತ್ತಾರೆ. ಗೀತೆಯಾಗಿದೆ: ಸತ್ತರೂ ನಿನ್ನ ಮಡಿಲಲ್ಲಿಯೇ, ಇದ್ದರೂ ನಿನ್ನ ಮಡಿಲಲ್ಲಿ. ಓಂ ಶಾಂತಿ. ನೀವು ಬ್ರಾಹ್ಮಣರ ವಿನ ಈ ಗೀತೆಯ ಅರ್ಥವನ್ನು ಮತ್ತಾರೂ ತಿಳಿದುಕೊಳ್ಳಲು ಸಾಧ್ಯವಿಲ್ಲ. ಹೇಗೆ ವೇದಶಾಸ್ತ್ರ ಮುಂತಾದವುಗಳಲ್ಲಿ ಬರೆದಿದ್ದಾರೆ, ಆದರೆ ಏನೆಲ್ಲವನ್ನು ಓದುತ್ತಾರೆಯೋ ಅದರ ಅರ್ಥವನ್ನು ತಿಳಿಯಲು ಸಾಧ್ಯವಿಲ್ಲ. ಆದ್ದರಿಂದ ತಂದೆಯು ತಿಳಿಸುತ್ತಾರೆ, ನಾನು ಬ್ರಹ್ಮರವರ ಮೂಲಕ ಎಲ್ಲ ವೇದಶಾಸ್ತ್ರಗಳ ಸಾರವನ್ನು ತಿಳಿಸಿಕೊಡುತ್ತೇನೆ. ಹಾಗೆಯೇ ಈ ಗೀತೆಗಳ ಅರ್ಥವನ್ನೂ ಸಹ ಯಾರೂ ತಿಳಿದುಕೊಂಡಿಲ್ಲ. ತಂದೆಯೇ ಇದರ ಅರ್ಥವನ್ನು ತಿಳಿಸಿಕೊಡುತ್ತಾರೆ. ಆತ್ಮವು ಯಾವಾಗ ಈ ಶರೀರದಿಂದ ಭಿನ್ನವಾಗುತ್ತದೆಯೋ ಆಗ ಈ ಪ್ರಪಂಚದಿಂದ ಎಲ್ಲ ಸಂಬಂಧವು ಕಡಿದು ಹೋಗುತ್ತದೆ. ಗೀತೆಯೂ ಸಹ ಹೇಳುತ್ತದೆ, ತನ್ನನ್ನು ಆತ್ಮನೆಂದು ತಿಳಿದು ಅಶರೀರಿ ತಂದೆಯನ್ನು ನೆನಪು ಮಾಡಿದರೆ ಈ ಪ್ರಪಂಚವೇ ಸಮಾಪ್ತಿಯಾಗಿ ಬಿಡುತ್ತದೆ. ಈ ಶರೀರವು ಭೂಮಿಯ ಮೇಲಿದೆ. ಆತ್ಮವು ಇದರಿಂದ ಬಿಟ್ಟು ಹೋಯಿತೆಂದರೆ ಮತ್ತೆ ಆ ಸಮಯದಲ್ಲಿ ಅದಕ್ಕೆ ಈ ಮನುಷ್ಯ ಸೃಷ್ಟಿಯೇ ಇರುವುದಿಲ್ಲ. ಆತ್ಮವು ಅಶರೀರಿಯಾಗಿ ಬಿಡುತ್ತದೆ. ನಂತರ ಯಾವಾಗ ಶರೀರದಲ್ಲಿ ಮತ್ತೆ ಪ್ರವೇಶವಾಗುತ್ತದೆಯೋ ಆಗ ಪಾತ್ರವು ಪ್ರಾರಂಭವಾಗುತ್ತದೆ. ಮತ್ತೆ ಒಂದು ಶರೀರವನ್ನು ಬಿಟ್ಟು ಮತ್ತೊಂದರಲ್ಲಿ ಪ್ರವೇಶ ಮಾಡುತ್ತದೆ. ಆದರೆ ಹಿಂತಿರುಗಿ ಮಹಾತತ್ವದಲ್ಲಿ ಹೋಗುವುದಿಲ್ಲ. ಅದು ಹಾರಿ ಮತ್ತೊಂದು ಶರೀರದಲ್ಲಿ ಹೋಗುತ್ತದೆ. ಈ ಆಕಾಶ ತತ್ವದಲ್ಲಿಯೇ ಅದು ಪಾತ್ರವನ್ನು ಅಭಿನಯಿಸುತ್ತದೆ. ಮೂಲವತನದಲ್ಲಿ ಹೋಗುವುದಿಲ್ಲ. ಯಾವಾಗ ಶರೀರ ಬಿಡುತ್ತದೆ ಎಂದರೆ ಇಲ್ಲಿನ ಕರ್ಮ ಬಂಧನವೂ ಇರುವುದಿಲ್ಲ. ಅಕರ್ಮ ಬಂಧನವೂ ಇರುವುದಿಲ್ಲ. ಶರೀರದಿಂದಲೇ ಭಿನ್ನವಾಗುತ್ತದೆ ಅಲ್ಲವೇ? ಮತ್ತೊಂದು ಶರೀರವನ್ನು ಪಡೆದಾಗ ಆ ಕರ್ಮ ಬಂಧನವು ಮತ್ತೆ ಪ್ರಾರಂಭವಾಗುತ್ತದೆ. ಇವೆಲ್ಲ ಮಾತುಗಳನ್ನು ನಿಮ್ಮನ್ನು ಬಿಟ್ಟು ಮತ್ಯಾವ ಮನುಷ್ಯರು ತಿಳಿದುಕೊಂಡಿಲ್ಲ. ಎಲ್ಲರೂ ಸಂಪೂರ್ಣ ತಿಳುವಳಿಕೆಹೀನರಾಗಿದ್ದಾರೆಂದು ತಂದೆಯು ತಿಳಿಸುತ್ತಾರೆ. ಆದರೆ ತನ್ನನ್ನು ಈ ರೀತಿ ಯಾರಾದರೂ ತಿಳಿದುಕೊಳ್ಳುತ್ತಾರೆಯೇ? ತನ್ನನ್ನು ಎಷ್ಟು ಒಂದು ಬುದ್ಧಿವಂತನೆಂದು ತಿಳಿದುಕೊಳ್ಳುತ್ತಾರೆ. ಶಾಂತಿಯ ಬಹುಮಾನಗಳನ್ನು ಕೊಡುತ್ತಿರುತ್ತಾರೆ. ನೀವು ಬ್ರಾಹ್ಮಣ ಕುಲಭೂಷಣರು, ಚೆನ್ನಾಗಿ ತಿಳಿಸಿಕೊಳ್ಳಲು ಸಾಧ್ಯವಿದೆ. ಅವರಿಗೆ ಶಾಂತಿ ಎಂದು ಯಾವುದಕ್ಕೆ ಹೇಳಲಾಗುತ್ತದೆ ಎಂಬುದು ತಿಳಿದೇ ಇಲ್ಲ. ಮನಸ್ಸಿಗೆ ಹೇಗೆ ಶಾಂತಿ ಸಿಗುತ್ತದೆ ಎಂದು ಕೆಲವರು ಮಹಾತ್ಮರ ಬಳಿ ಹೋಗುತ್ತಾರೆ. ನಂತರ ವಿಶ್ವದಲ್ಲಿ ಹೋಗುತ್ತದೆ, ವಿಶ್ವದಲ್ಲಿ ಹೇಗಾಗುತ್ತದೆ ಎಂದು ಕೇಳುತ್ತಾರೆ. ಆದರೆ ನಿರಾಕಾರಿ ಜಗತ್ತಿನಲ್ಲಿ ಶಾಂತಿ ಹೇಗಿರುತ್ತದೆ ಎಂದು ಯಾರೂ ಸಹ ಕೇಳುವುದಿಲ್ಲ. ಅದಂತೂ ಶಾಂತಿಧಾಮವಾಗಿದೆ. ನಾವಾತ್ಮರು ಶಾಂತಿಧಾಮದಲ್ಲಿ ಇರುತ್ತೇವೆ. ಆದರೆ ಮನಸ್ಸಿನ ಶಾಂತಿ ಎಂದು ಹೇಳಲಾಗುತ್ತದೆ. ಅದು ಅವರಿಗೆ ಹೇಗೆ ಸಿಗುತ್ತದೆ ಎಂದು ತಿಳಿದಿಲ್ಲ. ಶಾಂತಿಧಾಮ ನಮ್ಮ ಮನೆಯಾಗಿದೆ. ಇಲ್ಲಿ ಶಾಂತಿ ಸಿಗಲು ಹೇಗೆ ಸಾಧ್ಯ? ಹೌದು, ಸತ್ಯಯುಗದಲ್ಲಿ ಸುಖ, ಶಾಂತಿ, ಸಂಪತ್ತು ಎಲ್ಲವೂ ಇರುತ್ತದೆ. ಆದರೆ ಸ್ಥಾಪನೆಯು ತಂದೆಯೇ ಮಾಡುತ್ತಾರೆ. ಇಲ್ಲಿ ಆದರೂ ಎಷ್ಟೊಂದು ಅಶಾಂತಿ ಇದೆ. ಇದೆಲ್ಲವನ್ನು ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ. ಸುಖ, ಶಾಂತಿ, ಸಂಪತ್ತು ಭಾರತದಲ್ಲೇ ಇತ್ತು.
ಆ ಆಸ್ತಿಯು ತಂದೆಯದಾಗಿತ್ತು. ದುಃಖ, ಅಶಾಂತಿ, ಕಂಗಾಲತನ ಈ ಆಸ್ತಿಯು ರಾವಣದಾಗಿದೆ. ಈ ಎಲ್ಲಾ ಮಾತುಗಳನ್ನ ಬೆಹದ್ದಿನ ತಂದೆಯು ಬೆಹದ್ದಿನ ಮಕ್ಕಳಿಗೆ ತಿಳಿಸುತ್ತಾರೆ. ತಂದೆಯು ಪರಂಧಾಮದಲ್ಲಿ ಇರುವಂತಹ ಜ್ಞಾನಪೂರ್ಣರಾಗಿದ್ದಾರೆ. ಯಾರು ಸುಖಧಾಮದ ಆಸ್ತಿಯನ್ನು ನಮಗೆ ಕೊಡುತ್ತಾರೆಯೋ ಅವರು ನಾವಾತ್ಮಗಳಿಗೆ ತಿಳಿಸಿಕೊಡುತ್ತಾರೆ. ಜ್ಞಾನವು ಆತ್ಮನಲ್ಲೇ ಇರುತ್ತದೆ. ಅವರಿಗೆ ಜ್ಞಾನಸಾಗರ ಎಂದು ಕರೆಯಲಾಗುತ್ತದೆ. ಆ ಜ್ಞಾನಸಾಗರ ಇವರ ಅಂದ್ರೆ ಬ್ರಹ್ಮ ಶರೀರ ಮೂಲಕ ವಿಶ್ವದ ಚರಿತ್ರೆ ಭೂಗೋಳವನ್ನು ತಿಳಿಸಿಕೊಡುತ್ತಾರೆ. ವಿಶ್ವದ ಆಯುಷ್ಯು ಇರಬೇಕಲ್ಲವೇ? ವಿಶ್ವವಂತೂ ಇದ್ದೇ ಇದೆ. ಕೇವಲ ಹೊಸ ಜಗತ್ತು ಮತ್ತು ಹಳೆ ಜಗತ್ತೆಂದು ಕರೆಯಲಾಗುತ್ತದೆ ಎಂಬುದೂ ಸಹ ಮನುಷ್ಯರಿಗೆ ತಿಳಿದಿಲ್ಲ. ಹೊಸ ಜಗತ್ತಿನಿಂದ ಹಳೆಯದಾಗುವುದರಲ್ಲಿ ಎಷ್ಟು ಸಮಯ ಹಿಡಿಸುತ್ತದೆ? ಕಲಿಯುಗದ ನಂತರ ಸತ್ಯಯುಗ ಅವಶ್ಯವಾಗಿ ಬರುತ್ತದೆಂದು ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ. ಆದ್ದರಿಂದ ಕಲಿಯುಗ ಮತ್ತು ಸತ್ಯಯುಗದ ಸಂಗಮಯುಗದಲ್ಲಿ ತಂದೆಯು ಬರಬೇಕಾಗುತ್ತದೆ. ಪರಂಪಿತ ಪರಮಾತ್ಮ ಬ್ರಹ್ಮರವರ ಮೂಲಕ ಹೊಸ ಜಗತ್ತಿನ ಸ್ಥಾಪನೆಯನ್ನು, ಶಂಕರನ ಮೂಲಕ ವಿನಾಶವನ್ನು ಮಾಡಿಸುತ್ತಾರೆ. ತ್ರಿಮೂರ್ತಿ ಅರ್ಥವೇ ಇದಾಗಿದೆ: ಸ್ಥಾಪನೆ, ವಿನಾಶ್, ಪಾಲನೆ. ಇದು ಸಾಧಾರಣ ಮಾತಾಗಿದೆ. ಆದರೆ ಈ ಮಾತುಗಳನ್ನು ನೀವು ಮಕ್ಕಳು ಮರೆತು ಬಿಡುತ್ತೀರಿ. ಇಲ್ಲವೆಂದರೆ ನೀವು ಮಕ್ಕಳಿಗೆ ಬಹಳ ಖುಷಿ ಇರಬೇಕು, ನಿರಂತರ ನೆನಪಿರಬೇಕು. ಬಾಬಾ ನಮ್ಮನ್ನು ಈ ಹೊಸ ಜಗತ್ತಿಗೆ ಯೋಗ್ಯರನ್ನಾಗಿ ಮಾಡುತ್ತಿದ್ದಾರೆ. ನೀವು ಭಾರತವಾಸಿಗಳೇ ಯೋಗ್ಯರಾಗುತ್ತಿದ್ದೀರಿ, ಬೇರೆ ಯಾರೂ ಅಲ್ಲ. ಹಾ, ಯಾರು ಅನ್ಯ ಧರ್ಮಗಳಲ್ಲಿ ಮುಖಾಂತರ ಹೊಂದಿದ್ದಾರೆಯೋ ಅವರು ಬರಲು ಸಾಧ್ಯ. ಮತ್ತೆ ಕಲ್ಪದ ಹಿಂದಿನಂತೆ ಅದೇ ಧರ್ಮದಲ್ಲಿ ಹೋಗಿ ಸೇರಿಕೊಳ್ಳುತ್ತಾರೆ. ಎಲ್ಲದರ ಜ್ಞಾನವು ನಿಮ್ಮ ಬುದ್ಧಿಯಲ್ಲಿದೆ. ಈ ಹಳೆ ಪ್ರಪಂಚವು ಬದಲಾವಣೆಯಾಗುತ್ತದೆ ಎಂದು ಮನುಷ್ಯರಿಗೆ ತಿಳಿಸಬೇಕು. ಮಹಾಭಾರತ ಯುದ್ಧವು ಅವಶ್ಯವಾಗಿ ಆಗಲಿದೆ. ಈ ಸಮಯದಲ್ಲಿಯೇ ತಂದೆಯು ಬಂದು ರಾಜಯೋಗವನ್ನು ಕಲಿಸುತ್ತಾರೆ. ಯಾರು ರಾಜಯೋಗವನ್ನು ಕಲಿಸುತ್ತಾರೆಯೋ ಅವರು ಹೊಸ ಜಗತ್ತಿನಲ್ಲಿ ಹೊರಟು ಹೋಗುತ್ತಾರೆ. ನೀವು ಎಲ್ಲರಿಗೂ ತಿಳಿಸಬೇಕು, ಶ್ರೇಷ್ಠಾತಿ ಶ್ರೇಷ್ಠ ಭಗವಂತನಾಗಿದ್ದಾರೆ. ನಂತರ ಬ್ರಹ್ಮ, ವಿಷ್ಣು, ಶಂಕರರು, ಇಲ್ಲಿ ಜಗದಂಬ, ಜಗತ್ಪೀರತರು ಮುಖ್ಯವಾಗಿದ್ದಾರೆ. ತಂದೆಯು ಬ್ರಹ್ಮರವರ ತನುವಿನಲ್ಲಿ ಬರುತ್ತಾರೆ. ಪ್ರಜಾಪಿತ ಬ್ರಹ್ಮರವರು ಇಲ್ಲೇ ಇದ್ದಾರಲ್ಲವೇ? ಬ್ರಹ್ಮರವರ ಮೂಲಕ ಸ್ಥಾಪನೆಯು ಸೂಕ್ಷ್ಮತನದಲ್ಲಿ ಆಗುವುದಿಲ್ಲ, ಇಲ್ಲೇ ಆಗುತ್ತದೆ. ಇವರು ವ್ಯಕ್ತದಿಂದ ಅವ್ಯಕ್ತನಾಗುತ್ತಾರೆ. ರಾಜಯೋಗವನ್ನು ಕಲಿತು ವಿಷ್ಣುವಿನ 2 ರೂಪಗಳಾಗುತ್ತಾರೆ. ವಿಶ್ವದ ಚರಿತ್ರೆ ಭೂಗೋಳವನ್ನು ತಿಳಿದುಕೊಳ್ಳಬೇಕಲ್ಲವೇ? ಮನುಷ್ಯರೇ ತಿಳಿದುಕೊಳ್ಳುತ್ತಾರೆ. ವಿಶ್ವದ ಮಾಲೀಕ ವಿಶ್ವದ ಚರಿತ್ರೆ ಭೂಗೋಳವನ್ನು ತಿಳಿಸಿಕೊಡಲು ಸಾಧ್ಯವಿದೆ. ಅವರು ಜ್ಞಾನಪೂರ್ಣರು, ಪುನರ್ಜನ್ಮ ರಹಿತನಾಗಿದ್ದಾರೆ. ಈ ಜ್ಞಾನವು ಯಾರದೇ ಬುದ್ಧಿಯಲ್ಲಿಲ್ಲ. ಪರೀಕ್ಷಿಸುವಂತಹ ಬುದ್ಧಿಯು ಬೇಕಲ್ಲವೇ? ಹೇಗೆ ಸ್ವಲ್ಪ ಬುದ್ಧಿಯಲ್ಲಿ ಕುಳಿತುಕೊಳ್ಳುತ್ತದೆಯೋ ಅಥವಾ ಹಾಗೇ ಇದ್ದೀರೆಯೋ ಎಂಬುದನ್ನು ನೋಡಬೇಕು. ಒಮ್ಮೆಲೆ ಅಜ್ಮಲ್ ಖಾನ್ ಹೆಸರಾಂತ ವೈದ್ಯನಾಗಿ ಹೋಗಿದ್ದಾರೆ. ಆತನು ನೋಡಿದ ತಕ್ಷಣವೇ ರೋಗವನ್ನು ಪತ್ತೆ ಹಚ್ಚುತ್ತಿದ್ದರು ಎಂದು ಹೇಳುತ್ತಿದ್ದರು. ಈಗ ನೀವು ಮಕ್ಕಳು ಸಹ ಇವರು ಈ ಜ್ಞಾನವನ್ನು ತಿಳಿದುಕೊಳ್ಳಲು ಯೋಗ್ಯರೇ ಅಥವಾ ಇಲ್ಲವೇ ಎಂದು ತಿಳಿದುಕೊಳ್ಳಬೇಕು. ತಂದೆಯು ಮಕ್ಕಳಿಗೆ ಜ್ಞಾನದ 3ನೇ ನೇತ್ರವನ್ನು ಕೊಟ್ಟಿದ್ದಾರೆ. ಇದರಿಂದ ನೀವು ತನ್ನನ್ನು ಆತ್ಮನೆಂದು ತಿಳಿದು ತಂದೆಯ ಯಾರಾಗಿದ್ದಾರೆ, ಹೇಗಿದ್ದಾರೆಯೋ ಅದೇ ರೂಪದಲ್ಲಿ ನೆನಪು ಮಾಡುತ್ತೀರಿ. ಯಾರೂ ಸಹ ಯಾರು ಪೂರ್ಣ ಯೋಗಯುಕ್ತರಾಗಿರುತ್ತಾರೆಯೇ ಅವರದು ತಂದೆಯ ಜೊತೆ ಪ್ರೀತಿ ಬುದ್ಧಿಯವರಾಗಿರುತ್ತಾರೆ. ಇಂತಹ ಬುದ್ಧಿಯುಳ್ಳವರು ಎಲ್ಲರೂ ಇರುವುದಿಲ್ಲ. ಒಬ್ಬರಿಗೊಬ್ಬರು ನಾಮರೂಪದಲ್ಲಿ ಸಿಲುಕಿಕೊಂಡಿರುತ್ತಾರೆ. ನಿಮ್ಮ ಪ್ರೀತಿಯನ್ನು ನನ್ನೊಂದಿಗೆ ಜೋಡಿಸಿ ಎಂದು ತಂದೆ ಹೇಳುತ್ತಾರೆ. ಮಾಯೆಯು ತಂದೆಯು ಜೊತೆ ಪ್ರೀತಿಯನ್ನೆರಳು ಬಿಡುವುದಿಲ್ಲ. ಮಾಯೆಯು ತಂದೆಯ ಜೊತೆ ಪ್ರೀತಿಯನ್ನೆರಳು ಬಿಡುವುದಿಲ್ಲ. ಮಾಯೆಯು ಸಹ ನೋಡುತ್ತದೆ, ಇವರು ನನ್ನ ಗ್ರಾಹಕರಾಗಿದ್ದಾರೆ ಎಂದು ನೋಡಿ ಒಂದು ಸಾರಿ ಮೂಗು ಕಿವಿಯನ್ನು ಹಿಡಿದು ಬಿಡುತ್ತದೆ. ಮತ್ತೆ ಯಾವಾಗ ಮೋಸ ಹೋಗುತ್ತಾರೆಯೋ ಆಗ ಮಾಯೆಯಿಂದ ಮೋಸ ಹೋದನೆಂದು ತಿಳಿಯುತ್ತಾರೆ. ಮಾಯಾಜೀತರು ಜಗಜ್ಜೀತರಾಗಲು ಸಾಧ್ಯವಿಲ್ಲ.
ಶ್ರೇಷ್ಠ ಪದವಿಯನ್ನು ಪಡೆಯಲು ಸಾಧ್ಯವಿಲ್ಲ. ಇದರಲ್ಲಿಯೇ ಶ್ರಮವಿದೆ. ನನ್ನೊಬ್ಬನೇ ನೆನಪು ಮಾಡಿದ್ದೇ ಆದರೆ ನಿಮ್ಮ ಪತಿತ ಬುದ್ಧಿಯು ಪವನವಾಗಿ ಬಿಡುತ್ತದೆ ಎಂದು ಶ್ರೀಮತಿ ಹೇಳುತ್ತದೆ. ಆದರೂ ಸಹ ಇದು ಕೆಲವರಿಗೆ ಬಹಳ ಕಷ್ಟವೆನಿಸುತ್ತದೆ. ಇದರಲ್ಲಿ ಒಂದೇ ವಿಷಯವೇನಿದೆ ಎಂದರೆ ತಂದೆ ಮತ್ತು ಆಸ್ತಿ. ಕೇವಲ 2 ಅಕ್ಷರದ ನೆನಪು ಮಾಡಲು ಸಾಧ್ಯವೇ? ತಂದೆ ಮತ್ತು ಆಸ್ತಿ ಕೇವಲ 2 ಅಕ್ಷರದ ನೆನಪು ಮಾಡಲು ಸಾಧ್ಯವಿಲ್ಲವೇ? ತಂದೆಯನ್ನು ನೆನಪು ಮಾಡಿ, ಆದರೆ ತನ್ನ ದೇಹವನ್ನು, ಅನ್ಯರ ದೇಹವನ್ನು ನೆನಪು ಮಾಡಿ ಮಾಡುತ್ತಿರುತ್ತಾರೆ. ದೇಹವನ್ನು ನೋಡುತ್ತಿದ್ದರೂ ಸಹ ನೀವು ನನ್ನನ್ನು ನೆನಪು ಮಾಡಿ, ಆತ್ಮನಿಗೆ ಈಗ ನನ್ನನ್ನು ನೋಡಲು, ಅರಿಯಲು 3ನೇ ನೇತ್ರವು ಸಿಕ್ಕಿದೆ. ಆದ್ದರಿಂದ ಕೆಲಸ ತೆಗೆದುಕೊಳ್ಳಿ. ನೀವೀಗ ತ್ರಿಕಾಲದರ್ಶಿ, ತ್ರಿನೇತ್ರಗಳಾಗುತ್ತೀರಿ. ತ್ರಿಕಾಲದರ್ಶಿಗಳಲ್ಲಿಯೂ ಸಹ ನಂಬರ್ ವಾರ್ ಇದ್ದೀರಿ. ಜ್ಞಾನವನ್ನು ಧಾರಣೆ ಮಾಡುವುದು ಯಾವುದೇ ಕಷ್ಟವಿಲ್ಲ. ಬಹಳ ಚೆನ್ನಾಗಿದೆ ಎನಿಸುತ್ತದೆ. ಆದರೆ ಯೋಗ ಬಲವು ಕಡಿಮೆ. ಅತ್ಯಾತ್ಮಿ ಆತ್ಮಾಭಿಮಾನಿ ಸ್ಥಿತಿಯು ಬಹಳ ಕಡಿಮೆ ಇದೆ. ಸ್ವಲ್ಪ ಮಾತಿನಲ್ಲಿ ಕೋಪ, ಕ್ರೋಧ ಬಂದು ಬಿಡುತ್ತದೆ. ಬೀಳುತ್ತಾ ಏಳುತ್ತಾ ಇರುತ್ತಾರೆ. ಇಂದು ಮೇಲಕ್ಕೆ ಎದ್ದರೆ ನಾಳೆ ಬಿದ್ದು ಹೋಗುತ್ತಾರೆ. ದೇಹದ ಅಭಿಮಾನವು ಮುಖ್ಯವಾದುದಾಗಿದೆ. ನಂತರ ಅನ್ಯ ಕೋಪ, ಕ್ರೋಧ ಮುಂತಾದವುಗಳಲ್ಲಿ ಮುಳುಗಿ ಬಿಡುತ್ತಾರೆ. ದೇಹದೊಂದಿಗೆ ಮೋಹವನ್ನು ಇರುತ್ತದಲ್ಲವೇ? ಮಾತೆಯರಲ್ಲಿ ಹೆಚ್ಚು ಮೋಹ ಇರುತ್ತದೆ. ತಂದೆಯು ಅದರಿಂದ ಈಗ ನಿಮ್ಮನ್ನು ಬಿಡಿಸುತ್ತಾರೆ. ನಿಮಗೆ ಬೇಹದ್ದಿನ ತಂದೆಯು ಸಿಕ್ಕಿದ್ದಾರೆ. ನೀವು ಮೋಹವನ್ನೇಕೆ ಇಡುತ್ತೀರಿ? ಆ ಸಮಯದಲ್ಲಿ ಚೇರೆ, ಮಾತುಕತೆ ಎಲ್ಲವೂ ಕಪಿಯ ಸಮಾನವಾಗಿರುತ್ತದೆ. ನಷ್ಟಮೋಹಿಗಳಾಗಿ ನಿರಂತರ ನನ್ನನ್ನು ನೆನಪು ಮಾಡಿ ಎಂದು ತಂದೆಯು ತಿಳಿಸುತ್ತಾರೆ. ಪಾಪದ ಹೊರೆಯು ತಲೆಯ ಮೇಲೆ ಬಹಳ ಕಟ್ಟಿದೆ. ಅದು ಹೇಗೆ ಇಳಿಯುವುದು? ಆದರೆ ಮಾಯು ಈ ರೀತಿ ಇದೆ. ಅದು ನೆನಪು ಮಾಡಲು ಬಿಡುವುದೇ ಇಲ್ಲ. ಬಲೆ ಎಷ್ಟೇ ತಲೆ ಕೆಡಿಸಿಕೊಂಡರೂ ಬಿಟ್ಟಿಲ್ಲ. ಹೊರಟು ಹೋಗುತ್ತದೆ. ನಾವು ಅತಿ ಪ್ರಿಯನಾದ ತಂದೆಯನ್ನು ಮಹಿಮೆ ಮಾಡುತ್ತಿರಬೇಕು. ಎಷ್ಟೊಂದು ಪ್ರಯತ್ನ ಪಡುತ್ತಾರೆ. ಬಾಬಾ ನಿಮ್ಮ ಬಳಿ ಬಂದುಬಿಟ್ಟೆವು ಎಂದು ಹೇಳುತ್ತಾರೆ. ಆದರೆ ಮರೆತು ಬಿಡುತ್ತಾರೆ. ಬುದ್ಧಿಯು ಬೇರೆ ಕಡೆ ಹೊರಟು ಹೋಗುತ್ತದೆ. ಮೊದಲನೇ ನಂಬರ್ನಲ್ಲಿ ಹೋಗುತ್ತಿದ್ದಾರೆಯೂ ಸಹ ಪುರುಷಾರ್ಥಿಯಾಗಿದ್ದಾರಲ್ಲವೇ? ನಾವು ಈಶ್ವರನ ವಿದ್ಯಾರ್ಥಿಯಾಗಿದ್ದೇವೆಂಬುದು ಮಕ್ಕಳ ಬುದ್ಧಿಯಲ್ಲಿರಬೇಕು. ಭಗವಾನ್ ವಾಚಿ ಗೀತೆಯಲ್ಲಿ ಇದೆ, ನಾನು ನಿಮ್ಮನ್ನು ರಾಜುಗಳ ರಾಜರನ್ನಾಗಿ ಮಾಡುತ್ತೇನೆ. ಕೇವಲ ಶಿವನ ಹೆಸರ ಬದಲಾಗಿ ಕೃಷ್ಣನ ಹೆಸರನ್ನು ಹಾಕಿದ್ದಾರೆ. ವಾಸ್ತವದಲ್ಲಿ ಶಿವ ಜಯಂತಿಯನ್ನು ಇಡೀ ವಿಶ್ವದಲ್ಲಿ ಆಚರಿಸಬೇಕು. ಶಿವ ಜಯಂತಿಯು ಶಿವ ತಂದೆಯು ಎಲ್ಲರನ್ನೂ ದುಃಖದಿಂದ ಮುಕ್ತರನ್ನಾಗಿ ಮಾಡಲು ಮಾರ್ಗದರ್ಶನಕ್ಕಾಗಿ ಕರೆದುಕೊಂಡು ಹೋಗುತ್ತಾರೆ. ಅವರು ಮುಕ್ತಿದಾತ ಮಾರ್ಗದರ್ಶಕರಾಗಿದ್ದಾರೆ. ಇದನ್ನು ಎಲ್ಲರೂ ಒಪ್ಪುತ್ತಾರೆ. ಎಲ್ಲರ ಪತಿತ ಪಾವನೆಯಾಗಿದ್ದಾರೆ. ಎಲ್ಲರೂ ಶಾಂತಿಧಾಮ ಸುಖಧಾಮದಲ್ಲಿ ಕರೆದುಕೊಂಡು ಹೋಗುವವರಾಗಿದ್ದಾರೆ. ಅಂದಾಗ ಅವರ ಜಯಂತಿಯನ್ನೇಕೆ ಆಚರಿಸಬಾರದು? ಭಾರತವಾಸಿಗಳೇ ಆಚರಿಸುವುದಿಲ್ಲ. ಆದ್ದರಿಂದ ಭಾರತದ ಗತಿ ದುರ್ಗತಿಯಾಗಿದೆ. ಸಾವು ಸಹಜ ಕೆಟ್ಟ ಗತಿಯಿಂದ ಆಗುತ್ತದೆ. ಈಗ ಈ ರೀತಿ ಬಾಂಬುಗಳನ್ನು ತಯಾರಿಸುತ್ತಾರೆ. ಆದ್ದರಿಂದ ಅನಿಲವು ಹೊರ ಬಂದಿತೆಂದರೆ ಎಲ್ಲರೂ ಸಮಾಪ್ತವಾಗಿಬಿಡುತ್ತಾರೆ. ಹೇಗೆ ಕ್ಲೋರಂಫಾರ್ಮ್ ಕೊಟ್ಟ ಹಾಗೆ ಆಗಿಬಿಡುತ್ತದೆ. ಅವರೂ ಸಹ ಇದೆಲ್ಲವನ್ನು ಮಾಡಲೇಬೇಕು. ಇವೆಲ್ಲವನ್ನು ನಿಲ್ಲಿಸೋದು ಅಸಾಧ್ಯ ಮಾತು. ಕಲ್ಪದ ಹಿಂದೆ ಏನಾಗಿತ್ತು ಅದು ಪುನರಾವರ್ತನೆಯಾಗುತ್ತದೆ. ಈ ಅಣ್ವಸ್ತ್ರಗಳು ಮತ್ತು ಪ್ರಾಕೃತಿಕ ವಿಕೋಪಗಳಿಂದ ವಿನಾಶವಾಗಿತ್ತು. ಅದು ಈಗಲೂ ಸಹ ಆಗಲಿದೆ. ವಿನಾಶದ ಸಮಯವು ಯಾವಾಗ ಬರುತ್ತದೆಯೋ ಆಗ ಡ್ರಾಮಾದ ಯೋಜನೆಯನುಸಾರ ಅದು ಪಾತ್ರದಲ್ಲಿ ಬಂದೇ ಬಿಡುತ್ತದೆ. ನಾಟಕವು ಅವಶ್ಯವಾಗಿ ವಿನಾಶವನ್ನು ಮಾಡುತ್ತದೆ. ರಕ್ತದ ನದಿಗಳು ಇಲ್ಲೇ ಹರಿಯುತ್ತದೆ.
ಸಿವಿಲ್ ವಾರ್‌ನಲ್ಲಿ ಒಬ್ಬರಿಗೊಬ್ಬರನ್ನು ಸಾಯಿಸಿ ಬಿಡುತ್ತಾರೆ. ಈ ಪ್ರಪಂಚವು ಬದಲಾವಣೆಯಾಗುತ್ತದೆ ಎಂದು ನಿಮ್ಮಲ್ಲಿಯೂ ಕೆಲವರು ತಿಳಿದುಕೊಂಡಿದ್ದೀರಿ. ನಾವೀಗ ಸುಖಧಾಮದಲ್ಲಿ ಹೋಗುತ್ತೇವೆ ಅಂದಾಗ ಸದಾಕಾಲ ಜ್ಞಾನದ ಅತೀಂದ್ರಿಯ ಸುಖದಲ್ಲಿರಬೇಕು. ಎಷ್ಟು ನೆನಪಿನಲ್ಲಿರುತ್ತೀರಿ, ಅಷ್ಟು ಸುಖವು ಹೆಚ್ಚುತ್ತಾ ಹೋಗುವುದು. ಈ ಕೊಳಕು ದೇಹದಿಂದ ದೂರ ಹೋಗುತ್ತೀರಿ. ನೀವು ತಂದೆಯನ್ನು ನೆನಪು ಮಾಡಿದ್ದೇ ಆದರೆ ರಾಜ್ಯಭಾಗ್ಯವು ನಿಮ್ಮದಾಗುತ್ತದೆ. ಸೆಕೆಂಡ್‌ನಲ್ಲಿ ರಾಜ್ಯಭಾಗ್ಯ ರಾಜನಿಗೆ ಮಗುವಾಯಿತೆಂದರೆ ಆತ ರಾಜ್‌ಕುಮಾರನಾತನಲ್ಲವೇ? ಅಂದಾಗ ತಂದೆ ಹೇಳುತ್ತಾರೆ, ನನ್ನನ್ನು ನೆನಪು ಮಾಡಿ ಮತ್ತು ಈ ಚಕ್ರವನ್ನು ನೆನಪು ಮಾಡಿದ್ದೇ ಆದರೆ ಚಕ್ರವರ್ತಿ ರಾಜರಾಗುತ್ತಾರೆ. ಆದ್ದರಿಂದ ಒಂದು ಸೆಕೆಂಡ್‌ನಲ್ಲಿ ಜೀವನ್ಮುಕ್ತಿ, ಸೆಕೆಂಡ್‌ನಲ್ಲಿ ಭಿಕಾರಿಯಿಂದ ರಾಜ್‌ಕುಮಾರನಾಗುತ್ತಾನೆಂದು ಗಾಯನವಿದೆ. ಎಷ್ಟು ಚೆನ್ನಾಗಿದೆ ಅಂದಾಗ ಶ್ರೀಮತದಂತೆ ಚೆನ್ನಾಗಿ ನಡೆಯಬೇಕು. ಹೆಜ್ಜೆ ಹೆಜ್ಜೆಯಲ್ಲಿ ಸಲಹೆಯನ್ನು ತೆಗೆದುಕೊಳ್ಳಬೇಕು. ಮಧುರ ಮಕ್ಕಳೇ, ನಿಮಿತ್ತರಾಗಿ ಇದ್ದಿದ್ದೇ ಆದರೆ ಮಮತ್ವವು ಅಳಿದು ಹೋಗುತ್ತದೆ ಎಂದು ತಂದೆಯು ತಿಳಿಸುತ್ತಾರೆ. ಆದರೆ ನಿಮಿತ್ತರಾಗುವುದು ಚಿಕ್ಕಮ್ಮನ ಮನೆಯಂತಲ್ಲ, ಇವರು ಸ್ವಯಂ ನಿಮಿತ್ತರಾಗಿದ್ದಾರೆ. ಮಕ್ಕಳನ್ನು ಸಹ ನಿಮಿತ್ತರನ್ನಾಗಿ ಮಾಡುತ್ತಾರೆ. ಇವರು ಏನನ್ನಾದರೂ ತಿಳಿದುಕೊಳ್ಳುತ್ತಾರೆ. ನೀವು ನಿಮಿತ್ತರಾಗಿ ಸಂಭಾಲನೆ ಮಾಡಿ ಎಂದು ತಿಳಿಸುತ್ತಾರೆ. ನಿಮಿತ್ತರಾಗಿದ್ದಿದ್ದೇ ಆದರೆ ನಂತರ ಮಮತ್ವವು ಅಳಿದು ಹೋಗುತ್ತದೆ. ಈಶ್ವರನೇ ಎಲ್ಲವನ್ನು ನೀಡಿದ್ದಾರೆ ಎಂದು ಹೇಳುತ್ತಾರೆ. ಮತ್ತೆ ಸ್ವಲ್ಪವೇನಾದರೂ ನಷ್ಟವಾಯಿತೆಂದರೆ ಅಥವಾ ಯಾರಾದರೂ ಸತ್ತು ಹೋಗುತ್ತಾರೆಂದರೆ ನಂತರ ಅನಾರೋಗ್ಯವಂತರಾಗುತ್ತಾರೆ. ಏನಾದರೂ ಪ್ರಾಪ್ತಿಯಾದರೆ ಖುಷಿಯಾಗುತ್ತಾರೆ. ಈಶ್ವರನು ಕೊಟ್ಟಿದ್ದಾರೆಂದರೆ ಸತ್ತ ನಂತರ ಅಳುವಂತ ಅಗತ್ಯವೇನಿದೆ? ಆದರೆ ಮಾಯೆಯು ಕಡಿಮೆ ಇಲ್ಲ. ಚಿಕ್ಕಮ್ಮನ ಮನೆಯಂತೇನೋ ಈ ಸಮಯದಲ್ಲಿ ತಂದೆ ಹೇಳುತ್ತಾರೆ. ಈ ಪತಿತ ಪ್ರಪಂಚದಲ್ಲಿ ನಾವು ಇರಲು ಇಷ್ಟಪಡುವುದಿಲ್ಲ. ನಮ್ಮನ್ನು ಪಾವನ ಜಗತ್ತಿಗೆ ಜೊತೆಯಲ್ಲಿ ಕರೆದುಕೊಂಡು ಹೋಗಿ ಎಂದು ಕೇಳುತ್ತಾರೆ. ಆದರೆ ಅದರ ಅರ್ಥವನ್ನು ತಿಳಿದುಕೊಂಡಿಲ್ಲ. ಪತಿತ ಪಾವನ ಬರುತ್ತಾರೆಂದರೆ ಅವಶ್ಯವಾಗಿ ಶರೀರವೆಲ್ಲವೂ ಸಮಾಪ್ತಿಯಾಗಿ ಬಿಡುತ್ತದೆ. ಈಗಲೇ ಆತ್ಮಗಳು ಕರೆದುಕೊಂಡು ಹೋಗುತ್ತಾರೆ. ಇಂಥ ತಂದೆ ಜೊತೆ ಪ್ರೀತಿ ಬುದ್ಧಿ ಇರಬೇಕು. ಒಬ್ಬರೊಂದಿಗೆ ಪ್ರೀತಿ ನಡಬೇಕು. ಅವರನ್ನೇ ನೆನಪು ಮಾಡಬೇಕು. ಮಾಯೆ ಬಿರುಗಾಳಿಯಂತೂ ಬರುತ್ತಿರುತ್ತವೆ. ಕರ್ಮೇಂದ್ರಿಯಗಳಿಂದ ಯಾವುದೇ ಕರ್ಮವನ್ನು ಮಾಡಬಾರದು. ಅದು ಕಾಯ್ದೆಗೆ ವಿರುದ್ಧವಾಗುತ್ತದೆ. ನಾನು ಈ ಶರೀರದ ಅಂದರೆ ಬ್ರಹ್ಮ ಆಧಾರವನ್ನು ತೆಗೆದುಕೊಳ್ಳುತ್ತೇನೆಂದು ತಂದೆ ಹೇಳುತ್ತಾರೆ. ಇದು ಇವರ ಶರೀರವಲ್ಲವೇ? ನೀವು ತಂದೆಯನ್ನು ನೆನಪು ಮಾಡಬೇಕು. ಬ್ರಹ್ಮರವರು ತಂದೆಯಾಗಿದ್ದಾರೆ. ಶಿವನೂ ಸಹ ತಂದೆಯಾಗಿದ್ದಾರೆಂಬುದು ನಿಮಗೆ ತಿಳಿದಿದೆ. ವಿಷ್ಣು ಮತ್ತು ಶಂಕರನಿಗೆ ತಂದೆ ಎಂದು ಹೇಳುವುದಿಲ್ಲ. ಶಿವ ನಿರಾಕಾರ ತಂದೆಯಾಗಿದ್ದಾರೆ. ಪ್ರಜಾಪಿತ ಬ್ರಹ್ಮನು ಸಾಕಾರ ತಂದೆಯಾಗಿದ್ದಾರೆ. ಈಗ ನೀವು ಸಾಕಾರದ ಮೂಲಕ ನಿರಂತರ ನಿರಾಕಾರ ತಂದೆಯಿಂದ ಆಸ್ತಿಯನ್ನು ತೆಗೆದುಕೊಳ್ಳುತ್ತಿದ್ದೀರಿ. ತಾತಾರವರು ಇವರಲ್ಲಿ ಪ್ರವೇಶ ಮಾಡುತ್ತಾರೆ. ಆಗ ತಾತನಿಂದ ಆಸ್ತಿಯು ತಂದೆಯ ಮೂಲಕ ನಾವು ತೆಗೆದುಕೊಳ್ಳುತ್ತೇವೆ. ನಿರಾಕಾರ ತಂದೆ ಸಾಕಾರ, ಇದು ಅದ್ಭುತದಲ್ಲಿ ಹೊಸ ಮಾತಲ್ಲವೇ? ತ್ರಿಮೂರ್ತಿಯನ್ನು ತೋರಿಸುತ್ತಾರೆ, ಆದರೆ ತಿಳಿದುಕೊಂಡಿಲ್ಲ. ಶಿವನನ್ನೇ ತೆಗೆದು ಬಿಟ್ಟಿದ್ದಾರೆ. ತಂದೆಯು ಎಷ್ಟು ಒಳ್ಳೊಳ್ಳೆಯ ಮಾತುಗಳಿಂದ ತಿಳಿಸಿಕೊಡುತ್ತಾರೆ ಅಂದಾಗ ಖುಷಿ ಆಗಬೇಕು. ನಾವು ವಿದ್ಯಾರ್ಥಿಗಳಾಗಿದ್ದೇವೆ. ತಂದೆಯು ನಮ್ಮ ತಂದೆಯಾಗಿದ್ದಾರೆ. ಶಿಕ್ಷಕ ಸದ್ಗುರು ಆಗಿದ್ದಾರೆ. ತಂದೆಯು ಈಗ ವಿಶ್ವದ ಚರಿತ್ರೆ ಭೂಗೋಳವನ್ನು ಬೇಹದ್ದಿನ ತಂದೆಯಿಂದ ಕೇಳುತ್ತಿದ್ದೀರಿ. ಮತ್ತೆ ನೀವು ಅನ್ಯರಿಗೂ ಸಹ ಹೇಳುತ್ತಾ ಇರಿ, ಇದು 5,000 ವರ್ಷದ ಚಕ್ರವಾಗಿದೆ. ಕಾಲೇಜಿನ ಮಕ್ಕಳಿಗೆ ವಿಶ್ವದ ಚರಿತ್ರೆ ಭೂಗೋಳವನ್ನು ತಿಳಿಸಿಕೊಡಬೇಕು. 84 ಜನ್ಮಗಳ ಏಣಿಯ ಬಗ್ಗೆ, ಭಾರತದ ಏರುವ ಮತ್ತು ಇಳಿಯುವ ಕಲೆ ಹೇಗಾಗುತ್ತದೆ ಇದನ್ನು ತಿಳಿಸಿಕೊಡಬೇಕು. ಸೆಕೆಂಡ್‌ನಲ್ಲಿ ಭಾರತವು ಸ್ವರ್ಗವಾಗಿ ಬಿಡುತ್ತದೆ. ನಂತರ 84 ಜನ್ಮಗಳಲ್ಲಿ ಭಾರತವು ನರಕವಾಗುತ್ತದೆ. ಇದು ಬಹಳ ಸಹಜವಾಗಿ ತಿಳಿದುಕೊಳ್ಳುವ ಮಾತುಗಳಾಗಿವೆ. ಭಾರತವು ಸ್ವರ್ಣಿಮ ಯುಗದಿಂದ ಕಬ್ಬಿಣ ಯುಗದಲ್ಲಿ ಹೇಗೆ ಬಂದಿದೆ ಇದನ್ನು ಭಾರತವಾಸಿಗಳಿಗೆ ತಿಳಿಸಿಕೊಡಬೇಕು. ಶಿಕ್ಷಕರಿಗೂ ಸಹ ತಿಳಿಸಿಕೊಡಬೇಕು. ಅದು ಭೌತಿಕ ಜ್ಞಾನ, ಇದು ಆತ್ಮಿಕ ಜ್ಞಾನವಾಗಿದೆ. ಆ ಜ್ಞಾನವನ್ನು ಮನುಷ್ಯರು ತಿಳಿಸುತ್ತಾರೆ. ಇದನ್ನು ಪರಪಿತ ಪರಮಾತ್ಮ ತಿಳಿಸುತ್ತಾರೆ. ಅವರು ಮನಸ್ಸು ಸೃಷ್ಟಿಯ ಬೀಜರೂಪನಾಗಿದ್ದಾರೆ. ಅವರ ಬಳಿ ಮನುಷ್ಯ ಸೃಷ್ಟಿಯ ಜ್ಞಾನವಿದೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತ ಬಾಪ್ದಾದರ ನೆನಪು, ಪ್ರೀತಿ ಹಾಗೂ ನಮಸ್ತೆ. ಶುಕ್ರಿಯಾ ಬಾಬಾ, ಶುಕ್ರಿಯಾ. ವಹ ಬಾಬಾ ವಹ. ಧಾರಣೆಗಾಗಿ ಮುಖ್ಯ ಸಾರ: ಈ ಕೊಳಕು ಶರೀರದಿಂದ ಪೂರ್ಣ ನಷ್ಟಮೊಯ್ಗಳಾಗಿ ಜ್ಞಾನದ ಅತೀಂದ್ರಿಯ ಸುಖದಲ್ಲಿರಬೇಕು. ಈ ಪ್ರಪಂಚವು ಬದಲಾವಣೆಯಾಗಲಿದೆ.
ನಾವು ನಮ್ಮ ಸುಖಧಾಮದಲ್ಲಿ ಹೋಗುತ್ತೇವೆ ಎಂಬುದು ಬುದ್ಧಿಯಲ್ಲಿರಲಿ. ನಿಮಿತ್ತರಾಗಿ ಎಲ್ಲವನ್ನೂ ಸಂಪಾದನೆ ಮಾಡುತ್ತಾ ತನ್ನ ಮಮತ್ವವನ್ನು ಅಳಿಸಿಕೊಳ್ಳಬೇಕಾಗಿದೆ. ಒಬ್ಬ ತಂದೆಯ ಜೊತೆಗೆ ಸತ್ತ ಪ್ರೀತಿ ನಡಬೇಕು. ಕರ್ಮೇಂದ್ರಿಯಗಳಿಂದ ಎಂದೂ ಸಹ ವಿಕರ್ಮ ಮಾಡಬಾರದು. ವರದಾನ: ಬ್ರಹ್ಮ ತಂದೆಯ ಸಮಾನ ಶ್ರೇಷ್ಠಾತಿ ಶ್ರೇಷ್ಠ ಚಿತ್ರ ಮಾಡಿಸುವಂತವರೇ ಪರೋಪಕಾರಿಯಾಗಿದ್ದಾರೆ. ವಿವರಣೆಗಿದೆ. ಶ್ರೇಷ್ಠ ಸ್ಮೃತಿ ಮತ್ತು ಶ್ರೇಷ್ಠ ಕರ್ಮದ ಮೂಲಕ ಅದೃಷ್ಟದ ಚಿತ್ರವನ್ನು ಎಲ್ಲಾ ಮಕ್ಕಳು ಮಾಡಿದ್ದಾರೆ. ಈಗ ಕೇವಲ ಅಂತಿಮ ಟಚಿಂಗ್ ಆಗಿದೆ. ಸಂಪೂರ್ಣತೆ ಅಥವಾ ಬ್ರಹ್ಮ ತಂದೆಯ ಸಮಾನ ಶ್ರೇಷ್ಠಾತಿ ಶ್ರೇಷ್ಠರಾಗುವ ಇದಕ್ಕೆ ಪರೋಪಕಾರಿ ಅರ್ಥಾತ್ ಸ್ವಾರ್ಥ ಎಂಬ ಭಾವನೆಯಿಂದ ಸದಾ ಮುಕ್ತರಾಗಿರಿ. ಪ್ರತಿ ಪರಿಸ್ಥಿತಿಯಲ್ಲಿ, ಪ್ರತಿ ಕಾರ್ಯದಲ್ಲಿ, ಪ್ರತಿ ಸಹಯೋಗಿ ಸಂಘಟನೆಯಲ್ಲಿ ಎಷ್ಟು ನಿಸ್ವಾರ್ಥ ನಾವಿರುತ್ತದೆ ಅಷ್ಟು ಪರ ಉಪಹಾರಿ ಆಗಬಹುದು. ಸದಾ ಸಂಯಮವನ್ನು ಸಂಪನ್ನತೆಯ ಅನುಭವ ಮಾಡುವರು. ಸದಾ ಪ್ರಾಪ್ತಿಯ ಸ್ವರೂಪದ ಸ್ಥಿತಿಯಲ್ಲಿ ಸ್ಥಿತರಾಗುತ್ತಾರೆ. ಸಂಯಮನ ಪ್ರತಿ ಏನೂ ಸ್ವೀಕಾರ ಮಾಡುವುದಿಲ್ಲ. ಸ್ಲೋಗನ್: ಸರ್ವರ ತ್ಯಾಗಿಯಾಗುವುದರಿಂದಲೇ ಸರಳತೆ ಮತ್ತು ಸಹನಶೀಲತೆಯ ಗುಣ ಬರುವುದು. ತಮ್ಮ ಶಕ್ತಿಶಾಲಿ ಮನಸ್ಸು ಮೂಲಕ ಸಕಾಶ ಕೊಡುವ ಸೇವೆಯನ್ನು ಮಾಡ್ರಿ. ಈ ಸಕಾಶ ಕೊಡುವ ಸೇವೆಯನ್ನು ನಿರಂತರ ಮಾಡಬಹುದು. ಇದರಲ್ಲಿ ಆರೋಗ್ಯ ಅಥವಾ ಸಮಯದ ಮಾತಿಲ್ಲ. ಹಗಲು ರಾತ್ರಿ ಈ ಬೇದಿನ ಸೇವೆಯಲ್ಲಿ ತೊಡಗಬಹುದು. ಹೇಗೆ ಬ್ರಹ್ಮ ತಂದೆಯನ್ನು ನೋಡಿ ರಾತ್ರಿಯಲ್ಲಿಯೂ ಕಣ್ಣು ತೆರೆದು ಮತ್ತು ಬೇದಿನ ಸಕಾಶ ಕೊಡುವ ಸೇವೆಯನ್ನು ನಡೆಯುತ್ತಿರುತ್ತದೆ, ಹಾಗೆಯೇ ಫಾಲೋ ಫಾದರ್ ಮಾಡಿ. ಯಾವಾಗ ನೀವು ಮಕ್ಕಳು ಬೇದಿನ ಸಕಾಶ ಕೊಟ್ಟಾಗ ಹತ್ತಿರದವರು ಸ್ವತಃವಾಗಿ ಸಕಾಶ ತೆಗೆದುಕೊಳ್ಳುವರು. ಈ ಬೇದಿನ ಸಕಾಶ ಕೊಡುವುದರಿಂದ ವಾಯುಮಂಡಲ ಸ್ವತಃವಾಗಿ ಮಾಡುತ್ತದೆ. ಓಂ ಶಾಂತಿ.